ಏನು ಆಶ್ವಾಸನೆ ಇವರು ಮುನ್ನಡೆ ಸಾಧಿಸೋದಕ್ಕೆ ಅವಕಾಶ ಆಯಿತು. ಒಟ್ಟಾರೆ ಬೂತ್ ಎಷ್ಟಿದೆ ಮೇಲೆ ಡಿಸೈಡ್ ಆಗುತ್ತೆ ಪುನಃ ಎಗೇನ್. ಈಗ ಬರೀ ಏನು 10,000 ಓಟ್ ಏನಿದೆ ಅದು ಸರ್ನೇ ಕೆಳಗೆ ಇಳಿದು ಬಿಡುತ್ತದು. ಯಾವುದು 10,000 15,000 ಓಟ್ ಅಂತ ಏನು ಹೇಳ್ತೀವಿ ನಾವು. ಯೂಶಲಿ 10,000 ಬ್ರ್ಯಾಂಡಿಂಗ್ ಏನು ಕೊಡ್ತೀವಿ ನಾವು. ಆ ಬ್ರ್ಯಾಂಡಿಂಗ್ ಏನಿದೆ ಆ ಬ್ರ್ಯಾಂಡಿಂಗು 10,000 ಎಬೋ ಇದ್ದಾಗ ಆ ಬ್ರ್ಯಾಂಡಿಂಗ್ ಏನು ಕೊಡ್ತೀವಿ ನಾವು ಅಂತ ಹೇಳಿದ್ರೆ ಅದು ವರ್ಕೌಟ್ ಆಗುತ್ತಾ ಇಲ್ವಾ, ಅದು ಕೆಳಗೆ ಇಳೀತಾ ಇಲ್ವಾ ಅಂತ ಹೇಳ್ತೀವಿ ನಾವು. ಆಯಿತಾ. ಈ ಪ್ರಶ್ನೆ ಹುಟ್ಟೋದು ಏನಂತಂದರೆ ಈಗ 10 ಕಾಂಗ್ರೆಸ್ಸು ಏನು ಪೈಪೋಟಿ ಏನು ಕೊಡ್ತಾ ಇದ್ದಾರೆ, ಆ ಪೈಪೋಟಿ ಕೊಡೋದು ಪೈಪೋಟಿ ಏನಿದೆ ಅದು ಪೈಪೋಟಿ ಕೂಡ ಒದಗಿಸ್ತಾ ಇಲ್ಲ ಅದು. ಜೊತೆಗೆ ಬಾಗಲಕೋಟೆ ಒಳಗೆ BJP ಏನು ಆಸೆ ಇಟ್ಕೊಂಡಿತ್ತದು ಅದು ಬೇರೆ ಬೇರೆ ಫ್ಯಾಕ್ಟ್ರಿ ಏನೇ ಇರಲಿ, ಗ್ಯಾರಂಟಿ ಮತ್ತು ಒಳ ಮೀಸಲಾತಿ ಮತ್ತು ಅಹಿಂದ ಮತದಾರರು, ವಿಶೇಷವಾಗಿ ಮಹಿಳಾ ಮತದಾರರು ಗ್ಯಾರಂಟಿ ಆಧಾರಿತವಾಗಿ ಓಟ್ಗಳು ಕೊಟ್ಟರು. ಇಲ್ಲಿ ಬಾಗಲಕೋಟೆನಲ್ಲಾಗಿರ್ಬೋದು ಅಥವಾ ಇದರಲ್ಲಾಗಿರ್ಬೋದು. ಈ 2-3 ಫ್ಯಾಕ್ಟ್ರಿಗಳು ಕೂಡ. ಆಮೇಲೆ ಜೊತೆ ಇನ್ನೊಂದು, ಯಾವುದೇ ಒಂದು ಆಡಳಿತ ಸರ್ಕಾರ ಇದ್ದಾಗ ಉಪಚುನಾವಣೆಗಳು ಕೂಡ ಅವ್ರ ಸರ್ಕಾರದ ಯೋಜನೆಗಳ ಮೇಲೆ ಎಫೆಕ್ಟ್ ಮಾಡ್ತದೆ. ಇಲ್ಲಾಂದ್ರೆ ತುಂಬ ಸ್ಟ್ರಾಂಗ್ ಆದಾಗ, ತುಂಬ ವೆರಿ ಸ್ಟ್ರಾಂಗ್ ಏನೋ ಒಂಥರ ಆಡಳಿತ ಸರ್ಕಾರ ವಿರೋಧಿ ಒಂದು ಬಂತು, ಕೊನೆಗೆ ಅದು ಎಂಡೇ ಇಲ್ಲ ಅಂತಂದಾಗ ಒಂದು ತಾರ್ಕಿಕ ತೀರ್ಮಾನ ತಗೊಳ್ತಾರೆ ಯಾರು, ಮತದಾರರು. ಇಲ್ಲಿ ಏನಾಗೈತೆ, ಮತದಾರರು ಏನು ಮಾಡಿದ್ರು, ಸೈಲೆಂಟ್ ಆಗಿ ಗಲಾಟೆಗಳು ಏನೇ ಇರಲಿ ಡಿಸ್ಟ್ರಿಬ್ಯೂಷನ್ಸು, ಬಟ್ ಮತದಾರ ಕೊಟ್ಟಿದ್ದು ಈಗ ನನ್ನ ಪ್ರಕಾರ ಕೊಟ್ಟರೆ ಮತದಾರರು ಏನಿತ್ತು ತೀರ್ಪು ಏನಿತ್ತದು ಕಾಂಗ್ರೆಸ್ಗೆ ಹೋಗುತ್ತೆ ಹೊರತು BJP ಬರೋಲ್ಲ. ಓಕೆ, ಬಿಜೆಪಿಗೆ ಗೆಲ್ಲುವಂತಹ ಸಾಧ್ಯತೆಗಳು ಇಲ್ವೇ ಇಲ್ಲ. ಎಸ್, ವೆಸ್ಟ್ ಬೆಂಗಾಲ್ ಬಗ್ಗೆ ಮಾತನಾಡುವುದಾದ್ರೆ ದೀಧಿ ವಿಜಯ ಸಾಧಿಸ್ತಾರೆ ಎನ್ನುವಂತಹ ಒಂದು ಲೆಕ್ಕಾಚಾರ ಇತ್ತು. ಅಲ್ಲಿ ಕಮಲ ಅರಳುತ್ತಾ ಇದೆ, ಖುಷಿ ಇದೆ. ಸಾಕಷ್ಟು ಜನರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ವಿಚಾರವನ್ನ. ಎಕ್ಸ್ಪೆಕ್ಟ್ ಮಾಡದೇ ಇರೋದು ಈ ಒಂದು ಚುನಾವಣೆಯಲ್ಲಿ ನಡೆದು ಬಿಟ್ಟಿದೆ. ಇರ್ಷಾದ್ ಸರ್, ಏನ್ ಹೇಳ್ತೀರಾ ವೆಸ್ಟ್ ಬೆಂಗಾಲ್ ಬಗ್ಗೆ? ನೋಡಿ, 15 ವರ್ಷಗಳ ದುರಾಡಳಿತ ಮತ್ತು ಕಾನೂನು ವ್ಯವಸ್ಥೆ ಸರಿಯಾಗಿರಲಿಲ್ಲ ಅಲ್ಲಿ. ಎರಡನೇದು, ಈ ಮೈನಿಂಗ್ ಮಾಫಿಯಾ, ಅತಿಯಾದ ಒಂದು ಮೈನಿಂಗ್ ಮಾಫಿಯಾದಿಂದ ಅಲ್ಲಿ ಜನ ಸ್ವಲ್ಪ ಇದಾಗಿದ್ರು. ಸೊ ಅದರ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿಗೆ ಗೆಲುವು. 16,471 ಮತಗಳ ಮುನ್ನಡೆ ಸಾಧಿಸಿದಂತಹ ಉಮೇಶ್ 83,455 ಮತ, ವೀರಣ್ಣಗೆ 76,984 ಮತ. ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಸೋಲು. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ಗೆ ಭರ್ಜರಿ ಜಯ. $16,471 ಮತಗಳ ಮುನ್ನಡೆ ಸಾಧಿಸಿದಂತಹ ಉಮೇಶ್ಗೆ 83,455 ಮತ, ವೀರಣ್ಣಗೆ 66,984 ಮತ. ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಸೋಲು. ಎಸ್ ವೀಕ್ಷಕರೇ, ಬಾಗಲಕೋಟೆಯಲ್ಲಿ ಅಭ್ಯರ್ಥಿಯಾಗಿರುವಂತಹ ಚರಣ್ ಟಿ ಮಠ್ ಅವರು ಸೋಲನ್ನು ಅನುಭವಿಸಿದ್ದಾರೆ. ಎಕ್ಸ್ಪೆಕ್ಟೇಷನ್ಸ್ ಇತ್ತೇನೋ. ನಾನಾಗಲೇ ಹೇಳ್ತಾ ಇದ್ದೆ ಏನು ಅಂತಂದ್ರೆ, ಉಪಚುನಾವಣೆ ಹೇಗಿರುತ್ತೆ ಅಂತಂದ್ರೆ ಅಧಿಕಾರದಲ್ಲಿರುವಂತಹ ಯಾವ ಪಕ್ಷನೋ ಅದೇ ಪಕ್ಷ ಗೆಲ್ಲುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಾದ ನಂತರ ಯಾರು ತೀರ್ಕೊಂಡಿದ್ದಾರೋ ಅವರ ಒಂದು ಕುಟುಂಬದವರಿಗೆ ಓಟನ್ನ ಕೊಡ್ಬೇಕಾದ್ರೆ ಅದು ಅನುಕಂಪದ ಅಲೆ ಅಂತ ಹೇಳಿ ಒಂದು ಕನ್ಸಿಡರ್ ಆಗುತ್ತೆ. ಇದರ ನಂತರವೂ ಕೂಡ ನೆಕ್ ಟು ನೆಕ್ ಫೈಟ್ ಆಯ್ತು ಅಂತಂದ್ರೆ ಇದು ಕಾಂಗ್ರೆಸ್ ಸೋಲು ಅಂತ ಆಗುತ್ತೆ. ಏನ್ ಹೇಳ್ತೀರಿ ಇರ್ಷಾದ್ ಸರ್? ಅಲ್ಲ, ಅದೇ ಹೇಳಿದ್ನಲ್ಲ ನಾವು ಇವತ್ತು ಭಾಳ ಸಂಘಟಿತ ರೂಪದಲ್ಲಿ ಅಲ್ಲಿ ಕೆಲಸವನ್ನ ಮಾಡಿದ್ವಿ. ಸೊ ಅದರ ಹಿನ್ನೆಲೆಯಲ್ಲಿ ನಮ್ಮ ಏನು ಯೋಜನೆಗಳಿತ್ತು, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಜನಪ್ರಿಯತೆ ಬಗ್ಗೆ ಇವರೆಲ್ಲ ಮಾತಾಡ್ತಾ ಇದ್ರು. ಸೊ ಅವರು ಕೊಡುವಂಥ ಆಡಳಿತ, ಜನಪ್ರಿಯತೆ ಇವತ್ತು ಅದನ್ನು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಈ ಸರ್ಕಾರದ ಕೆಲಸಕ್ಕೆ ಕೊಟ್ಟಂತಹ ಇದು ತೀರ್ಪು ಅಂತ ನಾನು ಹೇಳ್ತೇನೆ. ಎಸ್, ರುದ್ರದೇವ್ ಅವರೇ ನೋಡಿ, 25,000 ಹೋಟೆಲ್ ಗೆದ್ದು ಬಿಡ್ತೀವಿ, 30 ಅನುಕಂಪದ ಆಧಾರದ ಮೇಲೆ ತಮಗೆ ಗೊತ್ತಂಗೆ ಇಲ್ಲಿ ಗಂಟೆ ಉಪಚುನಾವಣೆಗಳೆಲ್ಲ ಆಡಳಿತ ಪಕ್ಷ ಗೆದ್ದಿರೋದು. ಖಂಡಿತ. ಇಂಥದ್ರಲ್ಲೂ ಕೂಡ ಅವರು 16,000 ಅಂತ ನಾವು ಏನು ಸಾಧನೆ ಮಾಡಬೇಕು, ಕಾಂಗ್ರೆಸ್ಸಿನ ಗುರಿ ಏನಿದೆ 25-30 ಸಾವಿರ ಹೋಟೆಲ್ ಗೆದ್ದು ಬಿಡ್ತೀವಿ ಅನ್ನೋ ಲೆಕ್ಕಾಚಾರ, ಅದನ್ನು ತಡೆ ಹಾಕಿದ್ದೀವಿ ನಾವು. ಅವ್ರ ಸ್ಪೀಡಿಗೆ ಬ್ರೇಕ್ ಹಾಕಿದ್ದೀವಿ.
ಇವತ್ತು ಅವರ ಅನಿಸಿಕೆ ಅವರ ಅಭಿಪ್ರಾಯ ಏನಿತ್ತು ನಾವು ಅಷ್ಟು ಗೆಲ್ತೀವಿ ಅನ್ನತಕ್ಕಂಥ ಲೆಕ್ಕಕ್ಕೆ ರೀಚ್ ಆಗಿಲ್ಲ ಅವರು. ನಾವು ಕೂಡ ಹೋರಾಟ ಮಾಡಿ ಇವತ್ತು ಅವರ ಹೋರಾಟಕ್ಕೆ ಅವ್ರ ಓಟಕ್ಕೆ ತಡೆ ಹಾಕಿದ್ದೀವಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಮಜಾ ಏನ್ ಗೊತ್ತಾ ಇಲ್ಲಿ ದಾವಣಗೆರೆ ಒಂದ್ ನಿಮಿಷ ಸರ್, ದಾವಣಗೆರೆ ಇದನ್ನ ರಿಸಲ್ಟ್ ನ ಎಣಿಕೆ ಮಾಡಬೇಕಾದ್ರೆ ಮುಸಲ್ಮಾನ ಬಾಂಧವರು ಇರುವಂತಹ ಏರಿಯಾಗಳಲ್ಲಿ ಮತವನ್ನ ಎಣಿಸಿದ ನಂತರ ಕಾಂಗ್ರೆಸ್ಗೆ ಹಿನ್ನಡೆ ಎನ್ನುವಂತಹ ವಿಚಾರಗಳು ಕೂಡ ಕೇಳಿ ಬರ್ತಾ ಇತ್ತು. ಎಸ್ ಸರ್, ಹೇಳಿ ವಾಸುದೇವ್ ಸರ್. ಅಲ್ಲ, ಈಗ ಪ್ರಶ್ನೆ ಹುಟ್ಟೋದು ಹೆಂಗೆ ಗೊತ್ತಾ ಮೇಡಮ್, ಒಂದು ಚುನಾವಣೆಯಲ್ಲಿ ಇವಾಗ ಎಕ್ಸಾಮ್ ಪಾಸ್ ಆದ್ರಿ ಅಂದ್ಕೊಳ್ಳಿ, ಎಕ್ಸಾಮ್ ಫೇಲ್ ಆಗಿದ ತಕ್ಷಣ ಪಕ್ಕದಲ್ಲಿದ್ದವನು ಜಾಸ್ತಿ ಮಾರ್ಕ್ಸ್ ತೊಗೊಂಡು ಅದಕ್ಕೆ ಫೇಲ್ ಆದ ಅಂತ ಹೇಳಂಗಿಲ್ಲ. ಈಗ ಉದಾಹರಣೆಗೆ ಬ್ರೇಕಪ್ ಏನು ಮಾಡಿದ್ರು ನಮ್ಮ ಸ್ನೇಹಿತರು, BJP ಸ್ನೇಹಿತರು, ಅದೆಲ್ಲ ಕ್ವಶನ್. ಮಾರ್ಕ್ಸ್ ಕಾರ್ಡ್ ಏನು ಹೇಳುತ್ತೆ, ಗೆದ್ದರು. ಇನ್ನೊಂದು ಕಡೆ 2 ಕಡೆ ಗೆದ್ದರು ಅಂತ ಬಂದಾಗ ಮಾರ್ಕ್ಸ್ ಕಾರ್ಡ್ ಇಟ್ಸ್ ಓನ್ಲಿ ಇಂಡಿಕೇಶನ್ ವೆದರ್ ಯು ಹ್ಯಾವ್ 1000 ರೀಸನ್ಸ್. 1000 ಕಾರಣಗಳು ಕೊಡಿ, 1000 ರೀಸನ್ಗಳಿರಲಿ. ಇಲ್ಲಿ ಏನಂತಂದರೆ ಇವ್ರಿಗೆ BJPನವ್ರಿಗೆ ಒಂದು ಎಚ್ಚರಿಕೆ ಗಂಟೆ ಏನು ಅಂತಂದರೆ, ಈಗ ಮುಂದಿನ ಚುನಾವಣೆಗಳಲ್ಲಿ ಸರಿಯಾದ ರೀತಿ ಇನ್ನೊಂದೇನು ಸಮಸ್ಯೆ ಹೇಳ್ತೀನಿ ಕೇಳಿ. ನಮ್ಮ ಇದೊಂದು ಕರ್ನಾಟಕದಲ್ಲಿ ಇರೋ BJPದು ಸಮಸ್ಯೆ ಏನು ಅಂತಂದರೆ, ಕಾಂಗ್ರೆಸ್ಸು ಸಮಸ್ಯೆ ಇದೆ. ಚುನಾವಣೆ ಬಂದಾಗ ಮಾತ್ರ ಕಾಂಗ್ರೆಸ್ ನಿದ್ರೆಯಿಂದ ಎದ್ದೇಳುತ್ತೆ. ಚುನಾವಣೆ ಬಂದಾಗ ಮಾತ್ರ ಕಾಂಗ್ರೆಸ್ಸು ನಿದ್ರೆಯಿಂದ ಹೇಳುತ್ತದು. ಪ್ರಿಪರೇಷನ್ ಅಂತ ಏನು ಇಲ್ವೇ ಇಲ್ಲ, ಕ್ಯಾಡರ್ ಬೇಸ್ಡ್ ಬೇಸ್ ಏನಿಲ್ವೇ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಎಸ್ಪೆಷಲಿ ಕರ್ನಾಟಕದಲ್ಲಿ ಒಂದು ಏನು ಸೋಲ್ತು, ಯಾವಾಗ 2000 ಹಿಂದಿನ ಟರ್ಮಲ್ಲಿ ಸೋಲ್ ತಕ್ಷಣ ಅವರು ಆ್ಯಕ್ಚುಲಿ ಅದು ಇನ್ನೂ ಡಬಲ್ ವರ್ಕ್ ಮಾಡಬೇಕು. ನೋಡಿ, ವೆಸ್ಟ್ ಬೆಂಗಾಲ್ ಏನು ಮಾಡಿದ್ರು, 21 ಸೋಲ್ ತಕ್ಷಣ ನೆಕ್ಸ್ಟ್ ಡೇ ಕೂತ್ಕೊಂಡ್ರು, ಎಲ್ಲರೂ ನೆಕ್ಸ್ಟ್ ಡೇನೇ ಕೂತ್ಕೊಂಡ್ಬಿಟ್ರು. ಅಲ್ಲೊಂದು ಟಾರ್ಗೆಟ್ ಇಟ್ಕೊಂಡ್ಬಿಟ್ರು, ಏನಂತ ನೆಕ್ಸ್ಟ್ ನಮ್ಮದೇ, ನೆಕ್ಸ್ಟ್ ಬಂಗಾಳಿ. ಕರ್ನಾಟಕದಲ್ಲಿ ಹಂಗಾಗಲ್ಲ ಅಂತ ನಿಮ್ ಲೆಕ್ಕ? ಕರ್ನಾಟಕದಲ್ಲಿ ಹಂಗಾಗಲ್ಲ, ಹಂಗಾಗ್ತಾ ಇಲ್ಲ ಅದು. ಹಂಗೆ ನೋಡಕ್ ಹೋದ್ರೆ ಇವ್ರು ನೆಕ್ಸ್ಟ್ ಡೇನೆ 2028 ಸರ್, ಒಂದ್ ನಿಮಿಷ, 2028 ಇಲೆಕ್ಷನ್ ಅಂತಂದ್ರೆ 27 ಶುರು ಮಾಡ್ತಾರೆ, 26 ಶುರು ಮಾಡ್ತಾರೆ. ನೆಕ್ಸ್ಟ್ ಡೇ ಇಂದ ಏನು ಶುರು ಮಾಡೋದಿಲ್ಲ ಕರ್ನಾಟಕದಲ್ಲಿ. ಅದನ್ನೇ ಹೇಳ್ತಾರೆ ನಿಮಗೆ, ಅದು ತಪ್ಪದು. ನೀವು ಒಂದು ಸರ್ಕಾರ, ಒಂದು ಅಧಿಕಾರ ಮೇಡಮ್, ಒಂದು ಆರ್ಡಿನರಿ IAS ಓದಬೇಕು, ಅದು IPS ಓದಬೇಕು ಅಂತಂದ್ರೆ ನೀವು 2 ವರ್ಷ ಸ್ಟಡಿ ಮಾಡಲೇಬೇಕು. 2 ವರ್ಷ ಸ್ಟಡಿ ಮಾಡಿದ್ರೆ ನೀವು ಎಕ್ಸಾಮ್ ಕಟ್ಟಕ್ಕಾಗೋದು, ಎಂಟ್ರೆನ್ಸ್ ತೊಗೊಳಕ್ಕಾಗೋದು. ಇಲ್ಲಿ ಪ್ರಶ್ನೆ ಹುಟ್ಟೋದು ಏನಂತ, ಒಂದು ಸರ್ಕಾರ ರಚನೆ ಮಾಡಿ, ದೊಡ್ಡ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ರಚನೆ ಮಾಡಬೇಕಾದ್ರೆ ನಿಮ್ಮ ಪ್ರಿಪರೇಷನ್ ಇಲ್ಲ ಅಂತಂದರೆ ಬರೀ ನೀವು ಆ ಟೈಮ್ನಲ್ಲಿ OT ಮಾಡ್ತೀನಿ ಅಂದರೆ ಅದಾಗಲ್ಲ. ಅದು ಹಂಗೆ ನೋಡೋಕೆ ಹೋದ್ರೆ ಅಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಏನಾಯಿತು, ಕಾಂಗ್ರೆಸ್ ಬಿಕೇಮ್ ಎ ಸೈಲೆಂಟ್ ಝೋನ್, ಎಡಪಂಥಿ ಸೈಲೆಂಟ್ ಝೋನ್ ಆದರು. ಅದು ಬಿಟ್ಬಿಟ್ರು, ಬರೀ ಇಬ್ಬರಿಗೆ ಬಿಟ್ಟರು, BJPಗೆ ಬಿಟ್ಟರು ಮತ್ತು TMCಗೆ ಬಿಟ್ಟರು. ಆಮೇಲೆ ರೈಟ್ ಕರೆಕ್ಟ್ ಏನ್ರಿ? ಅಲ್ಲ, ಬಿಟ್ರಿ, ಸೈಲೆಂಟ್ ಆಗ್ಬಿಟ್ರು. ಪ್ರಯತ್ನ ಮಾಡಿದ್ದೀವಿ, ನಮ್ಮ ಸೈಲೆಂಟ್ ಆಗ್ಬಿಟ್ರಿ ನೀವು. ಅಲ್ಲ, ನಾವು ಪ್ರಯತ್ನ ಮಾಡಿದ್ದೀವಿ. ಅಲ್ಲೇನಾಗಿದೆ ಸರ್, ಅದು ಈಗ ಲೆಫ್ಟ್ದು ಏನು ಒಂದು ಜನಾಧಾರ ಕಿತ್ಕೊಂಡ್ರು ಸರ್ ಅವರು. ಲೆಫ್ಟ್ ಇಂದ ಅದು BJP ಕಡೆ ವಾಲ್ತು. ಅಲ್ಲಿ ಧ್ರುವೀಕರಣ ರಾಜಕಾರಣ. ಸಾರಿ ಅಲ್ಲಿ ಅಲ್ಲ, ನಿಮ್ದು ತಡಿ ಸರ್, ನಮ್ದು ತೃಣಮೂಲ ಕಾಂಗ್ರೆಸ್ ಇಂದ ಲೆಫ್ಟ್ ಕಿತ್ಕೋತು. ಲೆಫ್ಟ್ ಕ್ಯಾಡರ್ನ TMC ಕಿತ್ಕೊಳ್ತು. 1970 ಪ್ರಶ್ನೆ ಬರಲೇ ಇಲ್ಲ. 1977 ನಲ್ಲಿ ಸಿದ್ಧಾರ್ಥ ಶಂಕರ್ ರೇ ಅವರು ಮುಖ್ಯಮಂತ್ರಿ ಆಗಿದ್ದೆ ಲಾಸ್ಟ್ ಬೆಸ್ಟ್ ಚೀಫ್ ಮಿನಿಸ್ಟರ್ 1977. ಅಲ್ಲಿಂದ ಇದು ಲೆಫ್ಟ್ ಪಾರ್ಟೀಸ್ ಅವರು ಅಧಿಕಾರವನ್ನು ವಹಿಸಿದ ಮೇಲೆ. ಒಂದೇ ನಿಮಿಷ, ಈಗ ವಾಸುದೇವ್ ಸರ್ ಅವ್ರಿಗೆ ಕೇಳುವಂತಹ ಕ್ವಶನ್ ಇದು, ತಮಿಳುನಾಡಿನಲ್ಲಿ ಬಂದಿರುವಂತಹ ರಿಸಲ್ಟ್ ಎಕ್ಸ್ಪೆಕ್ಟೇಷನ್ ಇಲ್ಲ ಮೇಡಮ್, ಇತ್ತು. ಯಾಕಂತಂದರೆ ಬಹುಶಃ ನೀವು ಬರೋಕ್ಕೆ ಮುಂಚೆನೇ ಹೇಳಿದ್ದೆ ನಾನು ಇನ್ನೊಬ್ಬರಿಗೆ, ಅಂಕರ್ಗೆ ಏನಂತ ಹೇಳಿದ್ದೆ ಅಂದರೆ, see there are 2 alternatives. One is people are not happy with the same old face. वही हर सवेरे उठो उनकी सिर्फ मुँह देखते रहो. ಅವನು ಮಕ ನೋಡಿ ಯಾಕಂದರೆ ಒಂದ್ಸಲಿ ADMK ಸರ್ಕಾರ ನೋಡಿದ್ರು, ಅದೊಂದು 2-3 ಟರ್ಮ್ ಮಾಡ್ತು. DMK ಸರ್ಕಾರ 2-3 ಟರ್ಮ್ ಮಾಡ್ತು. ನೋಡಿ ಬೇಜಾರು. ಇನ್ನೊಂದು ಏನಾಯ್ತು ಅಂತಂದರೆ, ಇವರಿಬ್ಬರದ್ದು ಕೊಡಿ ಗೊತ್ತಾಗ್ಬಿಡ್ತು ಅವ್ರಿಗೆ, ಯಾರಿಗೆ ತಮಿಳ್ನಾಡು ಜನತೆಗೆ ಹೇಳಿದ್ನಲ್ಲ ಆಗಲೇ, ಅವರಿಗೆ ಸ್ವಲ್ಪ ಬುದ್ಧಿವಂತರಿದ್ದಾರೆ ಅಂತ. ಅದೇನಾಯ್ತು, ನೋಡಿ ಕೊಡಿ ಬೇಜಾರಾಗ್ಬಿಟ್ಟು ಏನು ಮಾಡಿಬಿಟ್ರು, ಯಾವ್ದಾರ ಒಂದು ಆಲ್ಟರ್ನೇಟಿವ್ ಪ್ಯಾರಲ್ ಕೊಡಬೇಕು ಅಂತ ಬಂತು. MGR ಬಂದ್ಬಿಟ್ಟು ಬರೀ ಗ್ಲಾಮರಲ್ಲಿ ಬಂದಿದ್ದದು. ಇವನು ವಿಜಯ್ ಕೂಡ ಗ್ಲಾಮರ್ ಬರಲಿಲ್ಲ. ವಿಜಯ್ ವಾಸ್ ಆಲ್ಸೋ, ಅವರ ಅಭಿಮಾನ ಸಂಘ ಏನಿತ್ತು, NGO, ಈ ವಾಸ್ ರನ್ನಿಂಗ್ NGO, ಪ್ಲೀಸ್ ಅಂಡರ್ಸ್ಟ್ಯಾಂಡ್. NGO ರನ್ ಮಾಡ್ತಿದ್ರು ಅವರು. ವೀಲ್ ಚೇರ್ ಕೊಡೋದು, ಕೆಲವು ಎಲ್ಲ ಹೆಲ್ಪ್ ಮಾಡೋದೆಲ್ಲ ಮಾಡ್ತಾಯಿದ್ರು. ಪೊಲಿಟಿಕಲ್ ಪ್ಲಾಟ್ಫಾರ್ಮ್ ಇವತ್ತಿನ ಕನಸಲ್ಲ ಅದು, ಸುಮಾರು ಒಂದು 10-15 ವರ್ಷದ ಕನಸದು. ಯಾರು ತಲೆ ತುಂಬಿದ್ರು ಹುಳ ಅವರಿಗೆ, ನೀನು ರಾಜಕೀಯ ಕಟ್ಟು ಮುಂದೆ ಆಗತ್ತೆ ಅಂತ.
ಆ ಕನಸಿಗೆ ನೆನೆಸ್ಕೊಳ್ಕೋಬೇಕು ಇಷ್ಟು ವರ್ಷ ಕಾದ್ರು ಅವರು, ಸ್ಟಡಿ ಮಾಡ್ತಾ ಬಂದರು ಅವರು. ಸುಮ್ಸೂರ ರಾತ್ರಿ ಬರೀ ಫಿಲಮ್ ಆ್ಯಕ್ಟ್ ಆಗಿದ ತಕ್ಷಣ ಸೀದಾ ಬಂದು ನಿಂತ್ಕೊಂಡ್ರು, ಒಂದು ಪಕ್ಷ ಫ್ಲ್ಯಾಗ್ ತೊಗೊಂಡ್ರು, ಒಂದು ಪಾರ್ಟಿ ಕಟ್ಟಿದ್ರು, ಎದ್ಬಿಟ್ರು ಅಂತ ಸುಳ್ಳೋದು. ಅದಕ್ಕೆ ಬೇಸ್ ಸ್ಟೇಷನ್ನೇ ಮಾಡ್ಕೊಂಡ್ರು ಅವರು. ಇವತ್ತು ಏನು ಜನಕ್ಕೆ ಬದಲಾವಣೆ ಬೇಕಾಗಿತ್ತು. ನೀವು ಹಲ್ಸಲ್ ಮಕ ನೋಡಿ 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 ಬೇಜಾರಾಗ್ಬಿಟ್ಟಿತ್ತು ಜನಗಳಿಗೆ. ಒಂದು ಬದಲಾವಣೆ ಬಂತು, ಸಡನ್ನಾಗಿ ಅಭೂತಪೂರ್ವವಾಗಿ ಒಂದು ಅವಕಾಶ ಕೊಟ್ಟರು ಅವ್ರಿಗೆ. ಈಗ ಏನಂತಂದ್ರೆ ಈಗ ಅವರಿಗೆ ಏನು ಅವ್ರು ಕೇಳಿದ ಬದಲಾವಣೆ, ಮೊದಲು ಯುವ ಸಮುದಾಯ ಬಂತು, ಅವರ ಅಭಿಮಾನಿ ಇವ್ರು ಏನೆಲ್ಲ ಕಾಟ ಕೊಟ್ಟರು DMಗೆ ಗೊತ್ತಾ ಅವ್ರಿಗೆ, ಭಾಳ ಕಾಟ ಕೊಟ್ಟರು. ಪೊಲೀಸ್ ಕೇಸ್ಗಳಾಯಿತು, ಇವ್ರ ಮೇಲೆ ಬೇರೆ ಬೇರೆದು ರೇಡ್ಗಳಾಯಿತು, ಕಾರ್ಯಕರ್ತರ ಮೇಲೆ ನುಗ್ಗಿದ್ರು, ಏನು ಮಾಡಿದ್ರು ಕೂಡ ಅವ್ರಿಗೆ ಒಂಥರ ಒಂಟಿ ಸಲಗಂತರ ಏನು ಮಾಡಿದ್ರು, ನುಗ್ಗಿದ್ರು. ಆ ಕಡೆ ಈ ಕಡೆ ಯಾರು ಅಡ್ಡ ಬರ್ತಾರೋ ಎಲ್ಲ ತೊಳೆದು ಹಾಕಿದ್ರು. ಇವತ್ತು ನಾಳೆ ನಾಡ್ದು ಆಚರಣೆ ನಡೆದು ಅವ್ರ ಪದವಿ ಪದಗ್ರಹಣಕ್ಕೆ ಒಂದು ಅವಕಾಶ ಆಯ್ತದು. ಇದು ಆಕ್ಚುಲಿ ಇನ್ನೊಂದು ಎಚ್ಚರಿಕೆ ಗಂಟೆ. ಸುಮ್ಮನೆ ರಾತ್ರೋರಾತ್ರಿ ಬರಲ್ಲ ಇದು, ನಿಮ್ಗೆ ಸಿಗಲ್ಲ ಇದು. ಎಸ್ ವೀಕ್ಷಕರೇ, ಪಶ್ಚಿಮ ಬಂಗಾಳದ ಇಲೆಕ್ಷನ್ ರಿಸಲ್ಟ್ ಕೂಡ ಅತ್ಯದ್ಭುತವಾಗಿದೆ. ಏನೋ ಉಪಚುನಾವಣೆಯ ವಿಚಾರದ ಬಗ್ಗೆ ಮಾತನಾಡಬೇಕು ಅಂತಂದ್ರೆ, ಉಪಚುನಾವಣೆಯಲ್ಲಿ ಎಕ್ಸ್ಪೆಕ್ಟೆಡ್ ಇತ್ತು, ಆಬ್ವಿಯಸ್ಲಿ ಎಕ್ಸ್ಪೆಕ್ಟೆಡ್ ಇತ್ತು ಇದೆಲ್ಲವೂ ಕೂಡ. ಯಾಕಂತಂದ್ರೆ ನಾವು ಹಂಗೆ ಹೇಳೋಕ್ಕಾಗಲ್ಲ, BJP ಗೆದ್ದೇ ಗೆಲ್ಲುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅಲ್ಲಿರುವಂತಹ ಆಗು ಹೋಗುಗಳ ಬಗ್ಗೆಯೂ ಕೂಡ ನೋಡ್ಬೇಕಾಗತ್ತೆ. ಕಾಂಗ್ರೆಸ್ನಲ್ಲಿರುವಂತಹ ಒಳಜಗಳ ಎಲ್ಲಾದ್ರೂ ಇದಕ್ಕೆ ಎಫೆಕ್ಟ್ ಆಗುತ್ತಾ ಅಂತ ಹೇಳಿ ಸಾಕಷ್ಟು ಜನ ಕಾಯ್ತಾ ಇದ್ರು. ಆದ್ರೆ ಇಲ್ಲ, ಆಗಿಲ್ಲ. ಸರ್ ಏನ್ ಹೇಳ್ತೀರಾ? ಇಲ್ಲ, ನಾವು ಮೊದಲೇ ಹೇಳ್ತಾ ಇದ್ವಿ, ನಮ್ಮ ಸಮಸ್ಯೆಗಳು, ಸಣ್ಣ ಪುಟ್ಟ ಗೊಂದಲಗಳು ನಾವು ನಮ್ಮ ಪಕ್ಷದ ವೇದಿಕೆಗಳಲ್ಲಿ ನಾವು ಅದನ್ನು ಚರ್ಚೆ ಮಾಡಿ ನಮ್ಮಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇರೋದರಿಂದ ನಾವು ಅದನ್ನು ಬಗೆಹರಿಸುವ ಶಕ್ತಿ ನಮ್ಮಲ್ಲಿತ್ತು. ನಾವು ಚುನಾವಣೆಗೆ ಹೋಗುವಾಗ ಸಾಮೂಹಿಕ ನಾಯಕತ್ವದಲ್ಲಿ ಯಾವ ರೀತಿ, ಯಾವ ಬೂತಲ್ಲಿ, ಯಾವ ವಾರ್ಡಲ್ಲಿ ಏನು ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲ ಮುಖಂಡರುಗಳಿಗೆ ಒಂದು ಟಾಸ್ಕನ್ನು ಕೊಟ್ಟಿದ್ದರು. ಆ ಟಾಸ್ಕ್ ಅಡಿನಲ್ಲಿ ನಮ್ಮ AICC ಪ್ರಧಾನ ಕಾರ್ಯದರ್ಶಿಗಳು ಅಲ್ಲೇ ಠಿಕಾಣಿ ಹಾಕಿ ಯಾವ ರೀತಿ ಕೆಲಸ ನಡೀತಾ ಇದೆ ಅಂತ ಹೇಳಿ ಎಲ್ಲ ಉಸ್ತುವಾರಿಯನ್ನು ವಹಿಸ್ಕೊಂಡು ನಾವು ಒಂದು ಸ್ಟ್ರಾಟಜಿಕ್, ಒಂದು ರಣತಂತ್ರ, ಒಂದು ಕಾರ್ಯತಂತ್ರದ ಅಡಿನಲ್ಲಿ ಕೆಲಸವನ್ನು ಮಾಡಿದ್ವಿ. ನಾವೇನು ಸ್ಕೀಮ್ಸ್ ಕೊಟ್ಟಿದ್ವಿ, ಏನು ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ, ಏನು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯನ್ನು ಮಾಡಿದ್ವಿ, ಅದು ಜನರಿಗೆ ನಾವು ಹೋಗಿ ತಲುಪಿಸಿದ್ವಿ. ಜನ ನಮ್ಮ ಕೈ ಹಿಡಿಯುವಂಥ ಕೆಲಸವನ್ನು ಮಾಡಿದ್ದಾರೆ. ಎಸ್ ಸರ್ ಹೇಳಿ ಮೇಡಮ್. ಒಂದು ಕಾಲಘಟ್ಟದಲ್ಲಿ 1947 ಆದಮೇಲೆ ಕಾಂಗ್ರೆಸ್ ಸರ್ಕಾರ ಎಂಟೈರ್ ರಾಷ್ಟ್ರವನ್ನು ಆಕ್ರಮಿಸ್ಕೊಂಡಿತ್ತು. ಪ್ರತಿಯೊಂದು ರಾಜ್ಯಗಳಲ್ಲೂ ಕೂಡ ಅಧಿಕಾರ ಇತ್ತು. ಅವನಿಗೇನಾಯಿತು, ಆ ಟರ್ಮ್ ಮುಗಿದ ನಂತರ ಬರ್ತಾ ದೇ ಲೂಸಿಂಗ್ ದೇರ್ ಓನ್ ಸ್ಟೇಟ್ಸ್ಗೆ. ಕೆಲವು ಸ್ಟೇಟ್ಗಳೆಲ್ಲ ಹಂಗೆ ನೋಡೋಕ್ಕಾದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು ಮೊದಲು ತಮಿಳ್ನಾಡಲ್ಲಿ ಮೊದಲು ಶುರು ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ತಮಿಳ್ನಾಡೊಳಗೆ ಫಸ್ಟ್ ಇದ್ದಿದ್ದು ಏನು. ಅದ ನಂತರ ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ಕೂಡ ಇದು ಬರ್ತಾ ಹೋಯ್ತದು. ಬಟ್ ಸಮಸ್ಯೆ ಹುಟ್ಟಿದ್ದು ಏನಂತಂದ್ರೆ ಇಲ್ಲಿ ಕಾಂಗ್ರೆಸ್ನವ್ರದ್ದು, ಇವರು ಇದಿರಲಿಲ್ಲ ಯಾವುದು ಆ ಚುನಾವಣೆ, ಇದು ಏನಿತ್ತಲ್ಲ ಚುನಾವಣೆ, ಇವತ್ತೇನು ಸಮುದಾಯ ಅಂತಿದ್ರಲ್ಲ, ಆ ಲೀಡರ್ಶಿಪ್ ಸಮಸ್ಯೆ ಹುಟ್ಟೋದು ಇಲ್ಲಿ ಬರ್ತದೆ ಅವ್ರಿಗೆ ಅಂತ ಹೇಳಿದ್ರೆ, ಇಲ್ಲಿ ಚುನಾವಣಾ ಟೈಮ್ನಲ್ಲಿ ಮಾತ್ರ ಪ್ರಿಪೇರ್ ಆಗ್ತಾರೆ ಇವರು. ಇದೇ ಸಮಸ್ಯೆ ಇರೋದು, ಚುನಾವಣೆ ಟೈಮ್ನಲ್ಲೇ ಪ್ರಿಪರೇಷನ್ ತೊಗೊಳೋದು ಇವರು. ಅದರ್ವೈಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ, ಭಾರತ ದೇಶದ ಜನ ಅಂದರೆ BJP ಇದೆ, ಕಾಂಗ್ರೆಸ್ ಪರ್ಯಾಯ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದು ಆಗ್ತಾ ಇಲ್ಲ. ಇವರು ಇರ್ಬೋದು ವಿರೋಧ ಪಕ್ಷ ನಾಯಕರಾಗಿರ್ಬೋದು, ಲೋಕಸಭೆ ಒಳಗೆ ಎಲ್ಲ ಇದ್ರೂ ಕೂಡ ಆ ಒಂದು ಅಪ್ಡೇಟಿಂಗ್ ಇದೆಯಲ್ಲ, ಅಲ್ಲಿ ಏನಾಗುತ್ತೆ, ನಮ್ಮ ರಾಷ್ಟ್ರ ಮಟ್ಟದ ನಾಯಕತ್ವ ಏನಿದೆಯಲ್ಲ ಅವು ಸರಿಯಾಗಿ ರೂಲ್ ಮಾಡ್ತಾ ಇಲ್ಲ. ಲೋಕಲೇಟ್ ಬಿಟ್ಬಿಟ್ಟಿದ್ದಾರೆ. ಈಗ ನೋಡಿ ಉದಾಹರಣೆ ಕೊಡ್ತೀನಿ. ಈಗ ಎಷ್ಟು ರಾಜ್ಯಗಳಲ್ಲಿದೆ ಮೇಡಮ್ ಅದು? ಕರ್ನಾಟಕದಲ್ಲಿದೆ. ಇವತ್ತು ರಿಸಲ್ಟ್ ಪ್ರಕಾರ ತಮಿಳ್ನಾಡಲ್ಲಿ, ಕೇರಳದಲ್ಲಿ ಇವತ್ತು ಸಮ್ಮಿಶ್ರ ಸರ್ಕಾರ ಇದೆ. ಆಮೇಲೆ ತಮಿಳ್ನಾಡಲ್ಲಿ ಇಲ್ಲ, ಎಲ್ಲ ಬರೀ ಸಣ್ಣ ಚೂರು ಬರೀ ನಾಮಕಾವಸ್ಥೆಗೆ ಇದೆ ಹೊರತಲ್ಲಿ